ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಜರ್ಮನಿಯಲ್ಲಿ ನ್ಯಾಯಬೆಲೆ ಅಂಗಡಿಯಿಂದ ವಂಚನೆ, 3 ತಿಂಗಳ ಅಕ್ಕಿ ನೀಡಿ ಇಲ್ಲದಿದ್ದರೆ ವಂಚಕರಿಗೆ ತಕ್ಕ ಶಿಕ್ಷೆಯಾಗಲಿ, ಗ್ರಾಮಸ್ಥರ ಆಗ್ರಹ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಜರ್ಮಲಿ ಗ್ರಾಮದ ನ್ಯಾಯಬೆಲೆ ಅಂಗಡಿಯಿಂದ ಸಾರ್ವಜನಿಕರಿಗೆ ಸಮರ್ಪಕವಾಗಿ ಅಕ್ಕಿ ನೀಡದೆ ವಂಚಿಸಿದ್ದು, ವಂಚಕರಿಂದ ಬಾಕಿ ಹಣ ಕೊಡಿಸಿ ಹಾಗೂ ವಂಚಕರಿಗೆ ತಕ್ಕ ಶಿಕ್ಷೆ ನೀಡಿ ಎಂದು ಜರ್ಮಲಿ ಗ್ರಾಮ, ಹರವದಿ ಗ್ರಾಮ, ಕಾಮಯ್ಯನಹಟ್ಟಿ, ದಿಬ್ಬದಹಳ್ಳಿ, ಗೆದ್ದಲಗಟ್ಟಿ ಗ್ರಾಮಸ್ಥರು ಬೃಹತ್ ಪ್ರತಿಭಟನೆ ಮೂಲಕ ಆಗ್ರಹಿಸಿದ್ದಾರೆ. ಅವರು ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಅಡಿಯಲ್ಲಿ ಅಖಿಲ ಭಾರತ ಕಿಸಾನ್ ಸಭಾ ರಾಜ್ಯ ಉಪಾಧ್ಯಕ್ಷರಾದ ಎಚ್ ವೀರಣ್ಣ ನೇತೃತ್ವದಲ್ಲಿ ಪ್ರತಿಭಟಿಸಿದ್ದಾರೆ. ಪಟ್ಟಣದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಸ್ಮಾರಕದಿಂದ ಪ್ರತಿಭಟನಾ ಮೆರವಣಿಗೆ ಸಾಗಿ ತಹಶೀಲ್ದಾರರ ಕಚೇರಿಯಲ್ಲಿ ವಿರಮಿಸಿತು. ನೂರಾರು ಪ್ರತಿಭಟನಾಕಾರರು ನ್ಯಾಯಬೆಲೆ ಅಂಗಡಿಯಲ್ಲಿ ಆಗಿರುವ ಭ್ರಷ್ಟಾಚಾರವನ್ನ ತನಿಖೆಗೊಳಪಡಿಸಬೇಕು, ಅದಲ್ಲದೆ ಇನ್ನು 10 ಪ್ರಮುಖ ಹಕ್ಕೊತ್ತಾಯಗಳನ್ನ ಪೂರೈಸಬೇಕೆಂದು ಬೇಡಿಕೆ ಇಟ್ಟರು. ಈ ಸಂದರ್ಭದಲ್ಲಿ ಮುಖಂಡ ಎಚ್ ವೀರಣ್ಣ, ಹಿರಿಯ ಮುಖಂಡ ಬಿ ಸಿದ್ಲಿಂಗಪ್ಪ, ಸಿಪಿಐ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮರಬನಹಳ್ಳಿ ಕರಿಯಪ್ಪ, ಪ್ರಧಾನ ಕಾರ್ಯದರ್ಶಿ ಪಿಎಂ ಸಿದ್ದಲಿಂಗಮೂರ್ತಿ ಸೇರಿದಂತೆ ವಿವಿಧ ಗ್ರಾಮಗಳ ಮುಖಂಡರು, ಅನೇಕ ಪ್ರತಿಭಟನಾಕಾರರು ಮಾತನಾಡಿ, ನ್ಯಾಯಬೆಲೆ ಅಂಗಡಿಗಳಾಗಿರುವ ಭ್ರಷ್ಟಾಚಾರ ತನಿಖೆಯಾಗಬೇಕು, ತಮಗೆ ನೀಡಬೇಕಾಗಿ ವಿತರಿಸಬೇಕೆಂದು, ವಂಚಿತರ ವಿರುದ್ಧ ದೂರು ದಾಖಲಿಸಿ ತಕ್ಕ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದ್ದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಎಲ್ಲರಿಗೂ ಈ ದಿನದ ಹೋರಾಟಕ್ಕೆ ಶುಭಾಶಯಗಳು. ನಾವು ಈ ದಿನ ಬಿಸಿಲಲ್ಲಿ, ಯಾಕಂದರೆ ಸುಮಾರು ಒಂದು 100 ಜನ ರೈತ ಮುಖಂಡರ ಜೊತೆ ಬಿಸಿಲಲ್ಲಿ ಹೋರಾಟ ಮಾಡಬೇಕಂದ್ರೆ ಸುಮ್ಮನೆ ಅಲ್ಲ. ಯಾಕಂದರೆ ಇವತ್ತು ನಮ್ಮ ತಾಲೂಕು, ಯಾಕಂತ ಹೇಳಿದ್ರೆ ಇವತ್ತು ಬಹಳ ಪ್ರಜ್ಞಾವಂತ ಇದ್ದಾರೆ ಮನುಷ್ಯ. ಯಾರು ಏನೇ ಮಾಡಿದ್ರು ಕೂಡ ಅದನ್ನೆಲ್ಲದನ್ನು ಕೂಡ ಅವಲೋಕನೆ ಮಾಡ್ತಾ ಇರ್ತಾರೆ. ಹಂಗೆ ಅದು ಆಗಬಾರ್ದು ಅಂತೇಳಿ ಮಾನ್ಯ ತಹಸೀಲ್ದಾರ್ ಬಂದಿದ್ದಾರೆ. ತಹಸೀಲ್ದಾರ್ ಬಂದಾಗ ನಮ್ಮ ಮನವಿಗಳಿದ್ದಾವೆ, ನಮ್ಮ ಭಿನ್ನಮತಗಳಿದ್ದಾವೆ. ಅದನ್ನು ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಚ್ ವೀರಣ್ಣವರು ಓದಿ ಹೇಳ್ತಾರೆ. ಅದನ್ನು ಅವ್ರು ಬರಲೇಬೇಕು. ಅವ್ರು ಬರುವವರೆಗೂ ನಾವು ಯಾರು ಎದ್ದೇಳೋದಿಲ್ಲ. ನೀವು ರೆಡಿ ಇದ್ದೀರಾ? ಯಾವುದೇ ಕೇಳಪ್ಪ, ಬೇಕಾದಾಗಲಿ ನಮ್ಮ ಮನವಿ ಪಡ್ಕೊಳ್ಳಿಕ್ಕೆ ಅವರು ಬರಬೇಕು. ಇದು ಅವ್ರಿಗೆ ಸಂಬಂಧ. ಅಲ್ಲಿ ಮೀಟಿಂಗ್ನಲ್ಲಿ ಇದ್ದಾರೆ ಅಂತೇಳಿ ನಾವು ತಮಗೆಲ್ಲ ಹೇಳಿದ್ವಿ. ಅವ್ರು ಇದ್ದಾರೆ ಇಲ್ಲ, ಬರ್ತಾರೆ ಇಲ್ಲ ಅಂತೇಳಿ ನಮ್ಮ ತಾಲೂಕು ದಂಡಾಧಿಕಾರಿಗಳೇ ಹೇಳ್ಬೇಕು. ಈ ಸಂದರ್ಭದಲ್ಲಿ ಟೆಂಡರ್ದಾರರು ಬಂದು ಟೆಂಡರ್ ಬರೆದು ನಮ್ಮ ರೈತರ ಹತ್ರ ಖರೀದಿ ಮಾಡಬೇಕಾದ್ರೆ ಇವತ್ತಿನವರೆಗೂ ಯಾವುದೇ ಟೆಂಡರ್ ಬರೆಯಲ್ಲ, ದಲ್ಲಾಳಿ ಅಂಗಡಿಗಳ ಮುಖಾಂತರ ಇವತ್ತು ಖರೀದಿ ಮಾಡ್ತಿದ್ದಾರೆ. ಆನಂತರ ಸಮಯಕ್ಕೆ ಸರಿಯಾಗಿ ಬೀಜ ಗೊಬ್ಬರ ಕೊಡ್ತಾ ಇಲ್ಲ. ಈಗ ಸರ್ಕಾರ ಏನು ಮಾಡಿದೆ, FID ನಂಬರ್ ತೆಗೆದಿದೆ. ಈಗ ಹಲವಾರು ಜನರು ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ಭೂಮಿಯನ್ನು ಅವಲಂಬನೆ ಮಾಡಿಕೊಂಡು ಉಳುಮೆ ಮಾಡ್ತಿದ್ರೆ, ಈಗ ಅವರಿಗೆ ಎಲ್ಲಿ ಹೋಗ್ಬೇಕು ನಾವು FID ತೊಗೊಳ್ಳೋಕ್ಕೆ? ಅವ್ರಿಗೆ FID ಕೊಡಲ್ಲ. ಸರ್ಕಾರಿ ಭೂಮಿ ಉಳ್ಳಂತಕ್ಕವರು FID ಕೊಡಲ್ಲ. ಆನಂತರ ಈ FID ತೆಗಿಬೇಕು. ಹಿಂದೆ ಏನಿತ್ತೋ ಅದೇ ರೀತಿ ಎಲ್ಲರಿಗೂ ಬೀಜ ಗೊಬ್ಬರ ಕೊಡಬೇಕು, FID ತೆಗೆದುಬಿಟ್ಟು. ಆನಂತರ ನಮ್ಮ ತಾಲೂಕಿನಲ್ಲಿ ಸುಮಾರು ಈಗ ಉದ್ಘಾಟನೆಯಾಗಿ 1 ವರ್ಷ ಆದರೂ ಕೂಡ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಕುಂಠಿತಗೊಂಡಿದೆ. ಯಾವುದೇ ರೀತಿ ನೀರಿಲ್ಲ ಕೆರೆಗಳಲ್ಲಿ. ಆನಂತರ ನಮ್ಮ ತಾಲೂಕಿನಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಅಂತ ನೀರು ಬಂದಿದೆ. ಇವತ್ತು ಎಲ್ಲ ಹಳ್ಳಿಗಳನ್ನು ನೋಡಿದ್ರೆ ಎಲ್ಲ ಚೆನ್ನಾಗಿರ್ತಕ್ಕಂಥ CC ರೋಡ್ಗಳನ್ನು ಅಗೆದುಬಿಟ್ಟು ತೆಗ್ಗು ಗುಂಡಿಯಿಂದ ಹಂಗೆ ಕೂಡಿರ್ತವೆ. ಯಾವುದೇ ರೀತಿ ಮುಚ್ಚಿರೋದಿಲ್ಲ. ಇವತ್ತು ಎಷ್ಟೋ ಜನಗಳು ಬೈಕ್ ಸವಾರರು ಬಿದ್ದು ಗಾಯ ಆಗಿ ಆಸ್ಪತ್ರೆಗೆ ಸೇರ್ತಕ್ಕಂಥ ಉದಾಹರಣೆ ಹಲವಾರು ಹಳ್ಳಿಗಳಿಂದ ಬಂದಿದ್ದಾರೆ. ಆಸ್ಪತ್ರೆಗೆ ಬಂದರೆ ಏನು ಮಾಡ್ತೀವಿ, ಹೆಚ್ಚಿನ ಚಿಕಿತ್ಸೆಗೆಂದು ಬಳ್ಳಾರಿ, ಕೊಪ್ಪಳ, ಹೊಸಪೇಟೆ, ಇವತ್ತು ಹೆರಿಗೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ತಾಲೂಕಿನ ನಮ್ಮ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಹೆರಿಗೆ ಡಾಕ್ಟ್ರುಗಳು 24 ಗಂಟೆ ಅಂತ ಬೋರ್ಡ್ ಹಾಕಿದ್ದಾರೆ. ಆದರೆ ಹೆರಿಗೆ ಡಾಕ್ಟ್ರುಗಳು ಇರೋದಿಲ್ಲ. ಅವರು ಕೋರ್ಟು ಕಚೇರಿ ಅಂತ ಹೋಗ್ತಾರೆ. ನೆಕ್ಸ್ಟ್ ಇನ್ಚಾರ್ಜ್ ಯಾರನ್ನೂ ಹಾಕಿರೋದಿಲ್ಲ. ಡಾಕ್ಟ್ರುಗಳು ಸಮಸ್ಯೆ ತಾಂಡವಾಡ್ತಿದೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ. ನಮ್ಮ ತಾಲೂಕು ಕಚೇರಿಯಲ್ಲಿ ಕೂಡ ಹಲವಾರು ಅಧಿಕಾರಿಗಳು ಸಿಗೋದಿಲ್ಲ. ಇವತ್ತು ಎಷ್ಟೋ ಜನಗಳು ಸುಮಾರು ಸರ್ವೆ ಓಡಿ ಮತ್ತೊಂದು ಅರ್ಜಿ ಹಾಕಿದರೆ ಸರ್ವೆ ಕಾರ್ಯಗಳು ಆಗ್ತಿಲ್ಲ. ಸರ್ವೆ ಇಲಾಖೆಯವರು ಸ್ಟ್ರೈಕ್ ಮಾಡ್ತಿದ್ದಾರೆ. ಸುಮಾರು 3 ತಿಂಗಳಾದರೂ ಕೂಡ ಅವ್ರು ಬಗೆಹರ್ತಾ ಇಲ್ಲ. ಇವತ್ತು ಎಷ್ಟೋ ರೈತರು ಸರ್ವೆ ಓಡಿ ಮತ್ತೊಂದು ಹಾಕೊಂಡು ಕಾಯ್ತಿದ್ದಾರೆ.
ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಕೂಡಲೇ ಗಮನ ಹರಿಸಿ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನಲ್ಲಿ ನಮ್ಮ ಸಂಘಟನೆಗಳ ಮುಖಾಂತರ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಕಾರ್ಯಕ್ರಮ ಸೇರಿಬಿಟ್ಟು ಜಿಲ್ಲಾ ಅಧಿಕಾರಿಗಳು ಕಚೇರಿ ಮುಂದೆ ನಾವು ಧರಣಿ ಕೊಡೋಕೆ ಸಿದ್ಧರಿರ್ತೀವಂತ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ. ಆನಂತರ ಈಗ ನಮ್ಮ ಜರಮಲೆ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ನಮ್ಮ ವೀರಣ್ಣನವರು ಹೇಳಿದ್ದಾರೆ, ಸುಮಾರು 3 ತಿಂಗಳಿಂದ ಪಡಿತರ ಅಕ್ಕಿ ಕೆಲವೊಂದು ಗ್ರಾಮಗಳಲ್ಲಿ ಊರಿಗೂರೇ ಕೊಟ್ಟಿಲ್ಲ. ಪಡಿತರ ಅಕ್ಕಿಗಳು ಯಾವ ಕಾರಣ ಕೊಟ್ಟಿಲ್ಲ ಅಂತ ಭ್ರಷ್ಟಾಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು ಅವರನ್ನು. ಆನಂತರ ಈಗ ಬೇರೆ ನ್ಯಾಯಬೆಲೆ ಅಂಗಡಿಗೆ ಆದೇಶ ಮಾಡಿದರೆ, ಯಾವ ಆದೇಶದ ಮೇಲೆ ಬೇರೆ ನ್ಯಾಯಬೆಲೆ ಅಂಗಡಿಗೆ ಅಕ್ಕಿ ಕೊಡ್ಲಿಕ್ಕೆ ಆದೇಶ ಮಾಡಿದ್ರು. ಈ ಹಿಂದೆ 3 ತಿಂಗಳು ಅಕ್ಕಿ ಕೊಡೋವರೆಗೂ ನಾವು ಆ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ತೊಗೊಳ್ಳೋಣ. ನಾವು ಫಸ್ಟ್ ಹಿಂದೆ 3 ತಿಂಗಳು ಕೊಡದಿರ್ತಕ್ಕಂಥ ಅಕ್ಕಿನ ಕೊಡಬೇಕು, ನಂತರ ಮುಂಬರುವ ಅಕ್ಕಿಯನ್ನು ನಾವು ತೊಗೊಳ್ತೀವಿ. ಅಲ್ಲಿವರೆಗೂ ನಾವು ಅಕ್ಕಿ ತೊಗೊಳ್ಳಲ್ಲ. ನರಸಿಂಹಗಿರಿಯಲ್ಲಿ ಆದ ರೀತಿ ನರಸಿಂಹಗಿರಿ ನ್ಯಾಯಬೆಲೆ ಅಂಗಡಿಗೆ ಆದೇಶ ಹಾಕಿದ್ವು ಅಂತಂದರೆ ಅದನ್ನು ಕೂಡಲೇ ಹಿಂಪಡಿಬೇಕು. ಯಾವುದೇ ರೀತಿ ಅವರು ಭ್ರಷ್ಟ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಿ ಕಾನೂನು ರೀತಿಯಲ್ಲಿ ಏನು ಕ್ರಮ ತಗೊಳ್ಬೇಕು ಅವ್ರನ್ನ ಕೂಡಲೇ ಕ್ರಮ ತಗೊಳ್ಬೇಕಂತ ನಾವು ಈ ಮೂಲಕ ನಮ್ಮ ಹೋರಾಟ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಇನ್ನು ಆಡಳಿತದವರು ನಿರ್ಮಾಣ ಮಾಡಿಕೊಂಡರು, ಅದು ನಿಜಕ್ಕೂ ಕೂಡ ಹೇಯವಾಗಿರ್ತಕ್ಕಂಥದ್ದು, ಅಷ್ಟೇ ವಿಷಾದನೀಯವಾಗಿರ್ತಕ್ಕಂಥ ವಿಚಾರ ಅಂತೇಳಿದರೆ ನೋಡಿ. ಯಾಕಂತೇಳಿ ನಮ್ಮ ಹಕ್ಕು ಅವುಗಳನ್ನು ನಾವು ಪ್ರತಿಪಾದನೆ ಮಾಡಲೇಬೇಕು, ಆಗ ಮಾತ್ರ ನಿಮಗೆ ಕೊಡ್ತೀವಿ ಅಂತ ಹೇಳತಕ್ಕಂಥದ್ದು ಅದು ಸರ್ವತಾ ತಪ್ಪು. ಯಾಕಂತೇಳಿದರೆ ಅದು ಹಕ್ಕಾಗಿರುತ್ತೆ. ಪ್ರತಿಪಾದನೆ ನಾವು ಮಾಡೋದಕ್ಕಿಂತ ಮುಂಚಿತವಾಗಿ ಅವ್ರು ಕೊಡಬೇಕು. ಯಾಕಪ್ಪ ಅಂದರೆ ಅವ್ರ ಅಪ್ಪನ ಮನೆ ಸ್ವತ್ತಲ್ಲ. ಹಾಗಾಗಿ ಇವತ್ತು ಹರವುದೇ ಆಗಿರ್ಬೋದು, ಜರ್ಮಲಿ, ಗೆದ್ದಲಗಟ್ಟೆ ಅಲ್ಲಿರ್ತಕ್ಕಂಥ ಅನೇಕ ಹಳ್ಳಿಗಳಿಗೆ ಏನು ಪಡಿತರ ದಾಸ್ತಾನು ಅಕ್ಕಿಯನ್ನು 3 ತಿಂಗಳಿಂದ ಕೊಡದೆ ರಾಜಾರೋಷವಾಗಿ ಹಾಡು ಹಗಲೇ ತಂಬನ್ನು ಹಾಕ್ಸ್ಕೊಂಡು ಆ ಮನುಷ್ಯ ಯಾವುದೇ ಒಬ್ಬ ವ್ಯಕ್ತಿಯಾಗಿರ್ಬೋದು, ಇಂತಿರ್ತಕ್ಕಂಥ ಕಾಣದ ಕೈಗಳ ಒಂದು ಕೈವಾಡ ಇರ್ಬೋದು, ಅದೆಲ್ಲದೂ ಕೂಡ ಮನುಷ್ಯನಿಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇಲ್ಲಿ ಸಂಶಯ ಬರುತ್ತೆ. ಏನಂತ ಹೇಳಿದ್ರೆ ಸಾಕಷ್ಟು ಜನರ ಕೈವಾಡ ಐತೆ. ಕೈವಾಡ ಇರಲಿ, ಕೈವಾಡ ಇದ್ರೂ ಕೂಡ ನಮ್ಮ ರೈತನ ಒಂದು ಶಕ್ತಿ ಏನು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಗೊತ್ತುಪಡಿಸ್ತೀವಿ ಕೂಡ. ಅದು ಆಗಬಾರ್ದು ಅಂತಂದೇಳಿದ್ರೆ ತಾವು ಅದಕ್ಕೆ ಯಾರ್ಯಾರು ಕೈ ಜೋಡಿಸಿದರೋ ಅಂಥವ್ರನ್ನ ಈ ಕೂಡಲೇ ಅಮಾನತು ಮಾಡೋದ್ರ ಮುಖಾಂತರ ತುರ್ತಾಗಿ ಶೀಘ್ರವಾಗಿ ಗಂಭೀರವಾಗಿರ್ತಕ್ಕಂಥ ಒಂದು ನಿರ್ದೇಶನ ಕೊಡೋದ್ರ ಮುಖಾಂತರ ಅವರಿಗೆ ಶಿಕ್ಷೆ ಕೊಡೋದ್ರ ಮುಖಾಂತರ ಈ ಕೂಡಲೇ ನಮ್ಮ ಸಾರ್ವಜನಿಕರಿಗೆ, ಬಡ ಕೂಲಿ ಕಾರ್ಮಿಕರಿಗೆ, ಬಡವರು ಅಂತ ಹೇಳಿದ್ರೆ ಕೇವಲ ಕಡು ಬಡವರು ಅಂಥವ್ರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಆ ಭಗವಂತ ಕೂಡ ಕ್ಷಮಿಸಲ್ಲ, ಅಕ್ಷಮ್ಯ ಅಪರಾಧ. ಹಾಗಾಗಿ ತಾವೆಲ್ಲರೂ ಕೂಡ ಇದನ್ನ ಗಂಭೀರ ಒಂದು ವಿಚಾರ ಅಂತೇಳಿ ಪರಿಗಣಿಸಿ, ಯಾಕಂತೇಳಿದ್ರೆ ಯಾವುದೋ ಒಬ್ಬ ಅಧಿಕಾರಿ ಉಡಾಫೆಯಿಂದ ವರ್ತನೆ ಮಾಡಿದ್ದೆ ನಿಜವಾಗ್ಲೂ ಅವನಿಗೆ ಎಂಥ ಒಂದು ಪಾಪ ಬರುತ್ತೆ ಅಂತಂದೇಳಿದ್ರೆ, ಎಂಥ ಒಂದು ಶಾಪ ತಟ್ಟುತ್ತೆ ಅಂತ ಹೇಳಿದ್ರೆ ಶಾಪ ತಟ್ಟದೇ ಇರಲಾರ್ದು. ಯಾಕಂತೇಳಿದ್ರೆ ಆತ ಏನು ಹೇಳ್ತಾ ಇದ್ದಾರೆ ಅಂತಂದೇಳಿದ್ರೆ ಯಾರು ಅಂತೇಳಿ ಹೇಳಲ್ಲ, ಮುಂದಿದ್ದಿಂದ ನಮ್ಗೆಲ್ರಿಗೂ ಗೊತ್ತಾಗುತ್ತೆ. ಯಾಕಂದ್ರೆ ಈಗ ಹೋಗಿದ್ದೋತು ಆಗಿದ್ದಾತು ಮುಂದಿನ ನೋಡೋಣ ಅಂತಂದು ಹೇಳಿದ್ರೆ ಅದನ್ನ ಕೇಳಕ್ಕೆ ನಾವಲ್ಲ. ಬಣ್ಣದ ಹೂಗಳು ಈ ಹಿಂದೆ 74 ಕೆರೆಗಳಿಗೆ ನೀರು ಬಿಡ್ಬೇಕಂತೇಳಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಔರಾದಿಯಾಗಿ ಇಲ್ಲಿರ್ತಕ್ಕಂಥವ್ರೆಲ್ಲ ಸಾಕಷ್ಟು ಜನ ಮುಖಂಡರು ಎಲ್ಲರೂ ಕೂಡ ಕಿವಿಗಳಿಗೆ ಹೂವಿಟ್ಟು ನಮ್ಮ ರೈತರು ಮುಗ್ಧರು ಹೋರಾಟ ಮಾಡೋದಿಲ್ಲ, ಕೇಳೋದಿಲ್ಲ ಅಂತೇಳಿ. ಯಾಕೆ ಹೋರಾಟ ಮಾಡಲ್ಲ, ಯಾಕೆ ಕೇಳಲ್ಲ? ಇವುಗಳ ಪರಿಸ್ಥಿತಿಗಳನ್ನು ನೀವು ನಿಜಕ್ಕೂ ಕೂಡ ಅದನ್ನು ಗಂಭೀರವಾಗಿ ಪರಿಗಣನೆ ಮಾಡಿದ್ದೇ ನಿಜವಾದ್ರೆ, ಇದಕ್ಕೊಂದು ನ್ಯಾಯ ಸಿಕ್ಕುತ್ತೆ ನಿಜವಾದ್ರೆ. ಈಗ ನೋಡ್ರಿ, ಪ್ರತಿಯೊಂದು ಗ್ರಾಮದಲ್ಲಿ ಕುಡಿಯೋದಕ್ಕೆ ನೀರು ಸಮೇತ ಸಿಗಲ್ಲ. ಯಾಕೆ? ಈ PDO ಕೇಳಿದ್ರೆ ಆ ಆಡಳಿತಾಧಿಕಾರಿ ಅಂತೇಳಿ ನೇಮಕ ಮಾಡಿದರೆ ಸುಮಾರು 6 ತಿಂಗಳಿಂದ. ಆ ಮನುಷ್ಯನ ಕೇಳಿದ್ರೆ ನಮ್ದೇನು ಇನ್ನೊಂದು 15-20 ದಿನ ಬೇಕಾದ್ರೆ ನಾನು ವಾಲಂಟರಿ ರಿಟೈರ್ಮೆಂಟ್, ವಾಟ್ ಇಸ್ ದಿ ಮೀನಿಂಗ್ ಆಫ್ ವಾಲಂಟರಿ ರಿಟೈರ್ಮೆಂಟ್ ನಮಗೂ ಬರುತ್ತೆ. ವಾಲಂಟರಿ ರಿಟೈರ್ಮೆಂಟ್ ಅಲ್ಲ, ಆ ಮನುಷ್ಯ ಇನ್ನು 15-20 ದಿನದಾಗ ರಿಟೈರ್ಡ್ ಆಗಲಿ, ಅದ್ರೊಳಗೆ ಬೇಕಾದ್ರೆ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ತೀವಿ. ಅದು ಬೇಕಾ? ಕುಡಿಯಕ್ಕೆ ನೀರು ಕೇಳಿದ್ರೆ ಅವ್ನು ಯಾವಾರು ದಲ್ಲಾಳಿ ಆಮೇಲೆ ನೀರು ಬಿಡೋಣ ಹೇಳ್ದಂಗೆ ಕೇಳ್ತಕ್ಕಂಥದ್ದು. ಯಾತದ್ರಿ ಇದು ಬದುಕು? ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅದೆಲ್ಲದೂ ಕೂಡ ಕೋಪಕ್ಕೆ, ರೈತರ ಒಂದು ಕೋಪಕ್ಕೆ ತುತ್ತಾಗಬಾರ್ದು ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ತಾವು ಈ ಕೂಡಲೇ ಶೀಘ್ರವಾಗಿ ತುರ್ತಾಗಿ ಗಂಭೀರವಾಗಿ ಕ್ರಮ ಕೈಗೊಳ್ಳೋದ್ರ ಮುಖಾಂತರ ನಮ್ಮ ರೈತರಿಗೆ ನ್ಯಾಯ ದೊರಕಿಸಿದ್ದೇ ಆದರೆ ನಾವು ನಿಜಕ್ಕೂ ಕೂಡ ಈ ತಾಲೂಕಿನಾದ್ಯಂತ ಜನ ಸುಭಿಕ್ಷವಾಗಿ ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.